ಆಯ್ರ ಅವರು ಇನ್ನ ಇಲ್ಲಿವರೆಗೂ ಸಾಕಷ್ಟು ಫಿಲಮ್ ಮಾಡಿದ್ರ, ಐ ಥಿಂಕ್ 7-8+ ಸಿನಿಮಾ ಮಾಡಿದ್ರ. ಸೊ ಈ ಸಿನಿಮಾ ನನಗೆ ತುಂಬಾ ನೆನಪಾಗುತ್ತೆ. ಆ ಒಂದು ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಆ ಒಂದು ಘಟನೆ ಆಗಿರ್ಬೋದು, ನನಗೆ ತುಂಬಾ ನೆನಪಾಗುತ್ತೆ ಅಂದ್ರೆ ಯಾವ ಫಿಲಮ್? ಸೊ ನಾನು ನನ್ನ ಪ್ರಕಾರ ಅಂತ ಒಂದು ಕನ್ನಡ ಸಿನಿಮಾಲಿ ಒಂದು ಚಿಕ್ಕ ಪೋರ್ಷನಲ್ಲಿ ನಾನು ಬರ್ತೀನಿ. ಓಕೆ, ನನ್ನ ಫಸ್ಟ್ ಶಾಟ್ ಅದು. ಓಕೆ, ನನ್ನ ಫಸ್ಟ್ ಶಾರ್ಟಲ್ಲಿ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಗೊತ್ತಲ್ಲ, ಅವ್ರು ನನಗೆ ಕಪಾಳಕ್ಕೆ ಟಪ್ ಅಂತ ಹೊಡಿತಾರೆ, ನಾನು ಬಿದ್ದೋಗ್ತೀನಿ. ಫಸ್ಟ್ ಶಾರ್ಟಲ್ಲಿ ನಾನು ಸತ್ತೋಗ್ತೀನಿ. ಅದು ನನ್ನ ಫಸ್ಟ್ ಶಾರ್ಟ್. ಓಕೆನಾ? ಅಲ್ಲಿ ನಮ್ಮ ಕಿಶೋರ್ ಸರು ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ಗೆ ಬರ್ತಾರೆ. ನನ್ನ ಲೈಫಲ್ಲಿ ಇದು ಫಸ್ಟ್ ಮೊಮೆಂಟ್ ನಂಗೆ ಸಿನಿಮಾದು ರಿಜಿಸ್ಟರ್ ಆಗಿದ್ದು. ಕಿಶೋರ್ ಸರ್ನ ನಾನು ಎಲ್ಲಾ ಫಿಲಮಲ್ಲಿ ನೋಡಿದ್ದೀನಿ. ರಜನಿ ಸರ್ಗೆಲ್ಲ ವಿಲನ್ ಆಗಿ ಮಾಡಿದ್ದಾರೆ ಕಿಶೋರ್ ಸರ್. ಈಸ್ ಆಕ್ಟೆಡ್ ಇನ್ ಬಿಗ್ ಫಿಲಮ್ಸ್. ಬಟ್ ನಾನು ಒಂದು ಮನೇಲಿ ಶೂಟ್ ಆಗ್ತಾ ಇದ್ದು, ನಾನು ಸುಮ್ಮನೆ ಹಿಂಗೆ ಒಳಗೆ ಹೋಗಿ ನಾನೇನೋ ನೀರು ಬಾಟಲ್ ತೊಗೊಬೇಕು ಅಂತ ಹೋದಾಗ ಯಾರೋ ಒಬ್ರು ಮಲಗಿರ್ತಾರೆ ಕೆಳಗೆ ನೆಲದ ಮೇಲೆ. ನಾನು ಯಾರಂತ ನೋಡಿದೆ, ಇಟ್ ವಾಸ್ ಕಿಶೋರ್ ಸರ್. ಓಕೆನಾ? ಐ ನೆವರ್ ರಿಯಲೈಸ್ಡ್ ಅನ್ ಆಕ್ಟರ್ ಆಫ್ ದಟ್ ಕ್ಯಾಲಿಬರ್ ವಾಸ್ ಆಕ್ಟೆಡ್ ಇನ್ ಬಿಗ್ ಪ್ರಾಜೆಕ್ಟ್ಸ್, ನೆಟ್ಫ್ಲಿಕ್ಸ್ ಪ್ರಾಜೆಕ್ಟ್ಸ್, ಅಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿ ಒಂದು ಸಿಂಪಲ್ ಲಿವಿಂಗ್ ಏನಿತ್ತು, ಇದು ನನ್ನ ಮೋಸ್ಟ್ ಫೇವ್ರೆಟ್ ಮೊಮೆಂಟ್ ನಂದು. ಎಷ್ಟೇ ದೊಡ್ಡದಾಗಿ ಬೆಳೆದ್ರೇನು ಒಂದು ಹಂಬಲ್ನೆಸ್ ಒಂದು ಕ್ಯಾರಿ ಮಾಡ್ತಾರಲ್ಲ, ಅದು ನಾನು ಕಿಶೋರ್ ಸರ್ ಅಲ್ಲಿ ಐ ಲರ್ನ್ಡ್ ಇಟ್. ಹಿ ವಾಸ್ ಸಿಂಪಲ್. ನಾರ್ಮಲ್ ಶರ್ಟ್ ಹಾಕೊಂಡ್ ಬಂದಿದ್ರು. ಹಿ ವಾಸ್ ಸಿಂಪಲ್ ಅಂಡ್ ಹಿ ವಾಸ್ ಸ್ಲೀಪಿಂಗ್. ಒಂದು ದಿಂಬ್ ಅಷ್ಟೇ, ನೆಲದ ಮೇಲೆ ಏನೂ ಹಾಸಿರ್ಲಿಲ್ಲ, ಹಂಗೆ ಮಲ್ಕೊಂಡಿದ್ರು. ಆ ಒಂದು ಘಟನೆ ನಿಮಗೆ, ಆ ಒಂದು ವ್ಯಕ್ತಿ ನಿಮಗೆ ತುಂಬಾ ನನಗೆ ತುಂಬಾ ಐ ವಾಂಟ್ ಟು ಆಕ್ಟ್ ವಿತ್ ಹಿಮ್ ಇನ್ ಎವ್ರಿ ಫಿಲಮ್ ಐ ಕ್ಯಾನ್. ಸೊ ಇನ್ನೇನಂದ್ರೆ ಇವಾಗ ಆಕ್ಟಿಂಗ್ ಫೀಲ್ಡ್ ಬಂದ್ಬಿಟ್ಟಿದ್ರೆ ಆಲ್ರೆಡಿ, ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆಕ್ಟಿಂಗ್ ಫೀಲ್ಡ್ ಬಂದಿಲ್ಲ ಅಂದಿದ್ರೆ ಆಯ್ರ ಅವರು ಏನ್ ಆಗ್ತಾ ಇದ್ರು, ಮತ್ತೆ ಏನೇನ್ ಮಾಡ್ತಿದ್ರಿ ಇವಾಗ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತಾ ಇದೀರಾ ಅಂತ? ಐ ಥಿಂಕ್ ಫುಲ್ ಟೈಮ್ ಸೂಪರ್ ಮಾಡೆಲ್ ಆಗ್ತಾ ಇದೆ. ನಾನು ಆಲ್ರೆಡಿ ಮಾಡ್ಲಿಂಗ್ ಅಲ್ಲಿ ಒಂದ್ ರೇಂಜ್ ರೀಚ್ ಆಗಿದ್ದೆ. ನಾನು ಮಿಸ್ ಇಂಡಿಯಾ ಮಾಡಿದ್ದೀನಿ, ಮಿಸ್ ಯೂನಿವರ್ಸ್ ಇಂಡಿಯಾ ಅಂತ ಅದರಲ್ಲಿ ಮಾಡಿದ್ದೀನಿ. ಅಂಡ್ ಬ್ಯಾಂಗ್ಳೂರ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಮುಂಬೈಯಲ್ಲಿ. ಅಂಡ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್, ನೀವು ಹಿಮಾಲಯ ನೋಡಿರ್ಬೋದು, LG, ಪೀಟರ್ ಇಂಗ್ಲೆಂಡ್, ಎಲ್ಲಾ ಬ್ರ್ಯಾಂಡ್ಗೂ ನಾನು ಮಾಡಿದ್ದೀನಿ. ಏರ್ಪೋರ್ಟ್ ಅಲ್ಲಿ ನಂದು ಹೋರ್ಡಿಂಗ್ಸ್ ಬಿದ್ದಿದೆ, ಎಲ್ಲ ಕಡೆ ಬಿದ್ದಿದೆ. ಅದನ್ನೆಲ್ಲ ಮಾಡಿ ಇಮಿಡಿಯೇಟ್ಲಿ ನಾನು ಸಿನಿಮಾಗೆ ಶಿಫ್ಟ್ ಆದೆ. ನಂಗೆ ಸಿನಿಮಾಲ್ ಜಾಸ್ತಿ ಇಂಟ್ರೆಸ್ಟ್ ಬಂತು ಆಡ್ಸ್ ಇಂದ. ಇಲ್ಲ ಅಂದಿದ್ರೆ ನಾನು ಅದರಲ್ಲೇ ಕಂಟಿನ್ಯೂ ಆಗಿ ಇನ್ನ ಮೇ ಬಿ ನ್ಯೂಯಾರ್ಕ್ ಅಥವಾ ಆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಇನ್ನ ಮಾಡ್ಲಿಂಗ್ ನ ಇನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಐ ವುಡ್ ಬಿ ವರ್ಲ್ಡ್ ಸೂಪರ್ ಮಾಡೆಲ್ ಸಮಥಿಂಗ್ ಲೈಕ್ ದಟ್. ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಮಾಡೆಲ್ ಕಡೆ, ಮಾಡ್ಲಿಂಗ್ ಕಡೆ ತುಂಬಾ ಫೋಕಸ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಹೌದು. ಓಕೆ, ಇವಾಗ ಪ್ರೆಸೆಂಟ್ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತೀರಾ ಅಂತ? ಏನೂ ಇಲ್ಲ, ನಂಗೆ ಆ್ಯಕ್ಟಿಂಗ್ ತುಂಬ ಕಂಫರ್ಟಬಲ್, ನಂಗೆ ತುಂಬ ಇಷ್ಟ. ನನಗೆ ಕ್ಯಾಮ್ರಾ ಮುಂದೆ ಬರೋದು ಯಾವತ್ತೂ ಡಿಫಿಕಲ್ಟ್, ನರ್ವಸ್ ಆರ್ ಅಯ್ಯೋ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು, ನಂಗೆ ಆ ಥರ ಯಾವತ್ತೂ ಅನಿಸಿಲ್ಲ. ನಂಗೆ ಕಂಫರ್ಟಬಲ್. ಇಟ್ಸ್ ಅ ವೆರಿ, ಇವಾಗ ನಾನು ನೀವು ಹೇಗೆ ಮಾತಾಡ್ತಾ ಇದ್ರೆ ನಂಗೆ ಸಿನಿಮಾ ನನ್ನ ಸೆಟ್ಗೆ ಹೋದ್ರೆ ಇದೇ ಥರ. ಸೊ ನಂಗೆ ಇದು ತುಂಬ ಇಷ್ಟವಾದ ಕೆಲಸ. ಸೊ ಹಾಗಾಗಿ ನಂಗೆ ಯಾವತ್ತೂ ಬೇರೆ ಕೆಲಸ ಮಾಡಬೇಕು ಆ ಥರ ನಂಗೆ ಯಾವತ್ತೂ ಥಾಟ್ ಪ್ರೊಸೆಸ್ ಬಂದಿಲ್ಲ. ಓಕೆ, ಇನ್ನ ಫೈನಲ್ ಇದು ಎಂಟರ್ಟೈನ್ಮೆಂಟ್, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಏನಕ್ಕೆ ಅಂದ್ರೆ ಏನ್ ಹೇಳಿ ನೋಡೋಣ, ಏನಿರ್ಬೋದು? ನೀವು ಮಾಡಿದ್ರೆ ಅಷ್ಟೇ ಸಾಧ್ಯ ಇದು. ನಾನ್ ಮಾಡಿದ್ರೆ ಅಷ್ಟೇ ಸಾಧ್ಯನಾ? ಏನು ನೀವೇನ್ ನಿಮ್ ಕಲೆ ತೋರಿಸ್ಬೇಕಲ್ಲ ಜನಗಳಿಗೆ. ಆಲ್ರೆಡಿ ಆಕ್ಟಿಂಗ್ ಅಲ್ಲಿ ಯಾವ್ದು ಮಾಡ್ತೀರಾ? ನೀವೇ ಆಪ್ಷನ್, 2 ಆಪ್ಷನ್ ಇದೆ. ಅಥವಾ ನೀವ್ ಬೇರೆ ಏನ್ ಮಾಡ್ತೀರಾ? ನಾನು ಒಳ್ಳೆ ಹುಡುಗನ್ ತರ ಆಡ್ತೀನಿ. ಇಲ್ಲ, ಏನ್ ಸರಿ ಸಿಂಗಿಂಗ್ ಮಾಡ್ಸಪ್ಪ. ಇವಾಗ ಹಿಂಗೆಲ್ಲ ಡಾನ್ಸ್ ಮಾಡಕ್ ಆಗಲ್ಲ ಇಮಿಡಿಯೇಟ್ಲಿ. ಯಾವ್ದಾದ್ರು ಒಂದ್ ಸಾಂಗ್ ಹಾಡ್ತೀನಿ, ಬಟ್ ಯಾವ್ದು ಕಷ್ಟದ ಸಾಂಗ್ ಕೊಡ್ಬೇಡಿ ನನ್ಗೆ. ಇಲ್ಲ, ನಿಮ್ದೇ ನೀವೇ ಸೆಲೆಕ್ಟ್ ಮಾಡೋದು. ಯಾವ್ದು ನಿಮ್ ಫೇವ್ರೇಟ್ ಸಾಂಗ್ ನೀವೇ ಆಡ್ಬೋದು. ನಂಗೆ ಅನ್ಸತ್ ನೀವ್ ಇದು ಇಟ್ಬಿಟ್ಟು, ಈ ಸೆಗ್ಮೆಂಟ್ ಇಟ್ಬಿಟ್ಟು ಟ್ರೋಲ್ ಅವ್ರಿಗೆ ಒಂದ್ ಸ್ವಲ್ಪ ಕಾಂಟೆಂಟ್ ಕೊಡ್ತಾ ಇದ್ದೀರಾ. ನಂಗೆ ಗೊತ್ತು ನೀವು ಚೆನ್ನಾಗಿ ಸಿಂಗ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಎಲ್ಲೋ ನೋಡಿದ್ದೆ. ಕೆಟ್ಟದಾಗ ಸಿಂಗ್ ಮಾಡ್ತೀನಿ ನಾನು. ದಯವಿಟ್ಟು ನನ್ನ ಸಿಂಗಿಂಗ್ ನ ಎಲ್ಲೂ ಟ್ರೋಲ್ ಮಾಡ್ಬೇಡಿ. ಮುಂಚೆ ಮೊದ್ಲೇನೆ ಸ್ವಲ್ಪ ನನ್ ಮೇಲೆ ಒಂಚೂರು ಕೈಂಡ್ನೆಸ್ ಇಟ್ಬಿಟ್ಟು, ಕರುಣೆ ಇಟ್ಬಿಟ್ಟು ಈ ಸೆಗ್ಮೆಂಟ್ ನ ಜಡ್ಜ್ ಮಾಡಿ. ಥ್ಯಾಂಕ್ ಯು. ಯಾವ ಸಾಂಗ್ ಆಡ್ತೀರಾ? ಯಾವ ಸಾಂಗ್ ಆಡೋಣ? ಅಫ್ಕೋರ್ಸ್ ಕನ್ನಡದಲ್ಲೇ. ಯಾವ ಸಾಂಗ್ ನೀವ್ ಹೇಳಿ. ಯಾವ ನೀವು ನಿಮ್ಗೆ ಯಾವ್ದು ಬರುತ್ತೆ ಅಂತ ಹೇಳಿ. ನಾನು ಈ ಸಾಂಗ್ ಚೆನ್ನಾಗಿ ಆಡ್ತೀನಿ, ಅಥವಾ ನಂಗೆ ಫುಲ್ ಬರುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ. ನನ್ಗೆ ಯಾಕೋ ಗೊತ್ತಿಲ್ಲ. ಓಕೆನಾ, ನಂಗೆ ಈ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಸಾಂಗ್ ಇದೆಲ್ಲ, ಅದು ನಂಗೆ ತುಂಬಾ ಇಷ್ಟ. ಅದು ಅಂದ್ರೆ ಅದ್ರಲ್ಲಿ ಅಜಯ್ ಅವರು ಆಮೇಲೆ ರಮ್ಯಾ ಅವರು, ಅದು ಎಕ್ಸ್ಕ್ಯೂಸ್ ಫುಲ್ ಸೆಟ್ ನಂಗೆ ಇಷ್ಟ. ಅದ್ಯಾವ್ದೋ ನಾನು ಸೀರೆ ನೇರಿಗೆ ಹಾಕುವ ಗಳಿಗೆ ಬರ್ತಾನೆ ಬಳಿಗೆ, ಆಮೇಲೆ ಅಮ್ಮಮ್ಮ ಯಾವ ಸೀಮೆ ಹುಡುಗ, ನಂಗೆ ಆ ಸಾಂಗ್ ತುಂಬಾ ಇಷ್ಟ. ಸೊ ಅದು ಎಕ್ಸ್ಕ್ಯೂಸ್ ಮಿ ಯಾವ್ದೋ ಒಂದು ಸಾಂಗ್ ಹಾಡೋಣ.
ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು, ಇದೇನಾ ನಿನ್ನ ನೋಟ, ಇದೇನು ಪ್ರೀತಿ ಮಾಟ, ಅದೇನು ಅಂತ ನಾನು ನಿನ್ನ ನಾನು ಹುಡುಕಲಿ. ಯಾ ಸಖತ್ತಾಗಿ Sorry. ಇಲ್ಲ ಚೆನ್ನಾಗಿತ್ತು, ಬೇಡಿ. ಇಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಅಷ್ಟು ಕೆಟ್ಟದಾಗ ಏನು ಆಡಿಲ್ಲ, ಚೆನ್ನಾಗಿತ್ತು, ಓಕೆನಾ, ಪರವಾಗಿಲ್ವಾ? ಪರವಾಗಿಲ್ಲ, ಚೆನ್ನಾಗಿ. ಹಾ, ಓಕೆ, ಡನ್. ಈ ಸಾಂಗ್ ನಂಗೆ ತುಂಬಾ ಇಷ್ಟ. ನಾನು ಚೈಲ್ಡ್ಹುಡ್ ಅಲ್ಲಿ ಈ ಸಾಂಗ್ ತುಂಬಾ ಕೇಳ್ತಾ ಇದ್ದೆ, ಬಿಕಾಸ್ ರಮ್ಯಾ ಅವ್ರದ್ದು ಆ ಸಾರಿಯಲ್ಲಿ ಫುಲ್ ಒಂದು ಶಾರ್ಟ್, ಅವ್ರ ವಾಕಿಂಗ್ ಶಾರ್ಟ್, ನಾನು ತುಂಬಾ ರಮ್ಯಾ ಅವ್ರದ್ದು ತುಂಬಾ ಸಾಂಗ್ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ವೆರಿ ಬಿಗ್ ಫ್ಯಾನ್ ಆಫ್ ರಮ್ಯಾ ಮ್ಯಾಮ್. ಸೊ ಅದು, ಆಮೇಲೆ ಇನ್ನೊಂದು ಯಾವುದೋ ಸಾಂಗ್ ನಮ್ಮ ವಿಜಯ ರಾಘವೇಂದ್ರ ಸರ್ ಜೊತೆ ಒಂದು ಮೂವಿ ಮಾಡಿದ್ರು, ಸೇವಂತಿ. ಹಾ, ಆ ಫಿಲಮ್ ಅಲ್ಲಿನೂ ರಮ್ಯಾ ಅವ್ರ ಒಂದು ಪಿಂಕ್ ಸಾರಿಯಲ್ಲಿ ಬರ್ತಾರೆ. ಸೋ ಗುಡ್, ಯಾ, ಸೋ ಗುಡ್. ಮೋಹಕ ತಾರೆ ನಿಮ್ಗೆ ಒಂಥರ ರೋಲ್ ಮಾಡೆಲ್. ರೋಲ್ ಮಾಡೆಲ್, ಯಾ. ಸೊ ಅವ್ರೊಬ್ರೇ ರಮ್ಯಾ ಇರ್ಲಿ ಅಂದ್ಬಿಟ್ಟು ನಾನು ನನ್ನ ಹೆಸರು ಚೇಂಜ್ ಮಾಡಿದೆ. ಓಕೆ, ಯಾ. ಸೊ ಫೈನಲಿ ಇಲ್ಲಿವರೆಗೂ ಬಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ, ನಿಮ್ ಬಗ್ಗೆ ಹೇಳಿದ್ರಿ, ನಿಮ್ಮ ಯಾವ ತರ ಬೆಳೆದ್ ಬಂದಿದ್ದು, ನಿಮ್ ಹಿನ್ನೆಲೆ, ಸಿನಿಮಾಗೆ ಎಂಟ್ರಿ, ಇವಾಗ ಏನ್ ಮಾಡ್ತಾ ಇದೀರಾ, ಫ್ಯೂಚರ್ ನೆಕ್ಸ್ಟ್ ಏನು ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ. ಸೊ ಏನ್ ಹೇಳ್ತಾರೆ ನಿಮ್ ಫ್ಯಾನ್ಸ್, ಆಲ್ರೆಡಿ ನಿಮ್ ಫ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಅವ್ರಿಗೆ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ ಬಂದಾಗ ತುಂಬ ಪಾಯ್ಸ್ಡ್ ಆಗಿ ತುಂಬ ಚೆನ್ನಾಗಿ ಕೂತಿದ್ದೆ. ತುಂಬ ಹೀರೋಯಿನ್ ಥರ ಕೂತ್ಕೊಬೇಕು ಅಂತ. ಬಟ್ ಎಂಡ್ ಆಫ್ ದ ಸೆಗ್ಮೆಂಟ್, ಎಂಡ್ ಆಫ್ ದ ಇಂಟರ್ವ್ಯೂ ಅಲ್ಲಿ ಆರಾಮಾಗಿ ಕೂತಿದ್ದೀನಿ. ಐ ಥಿಂಕ್ ನನ್ನ ಪರ್ಸ್ನಾಲಿಟಿನ ತುಂಬ ಚೆನ್ನಾಗಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಏನೋ ಕ್ವೆಶನ್ಸ್ ಕೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಹೇಳೋದೇನೆಂದರೆ, ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, OTTಲಿ ಬರೋ ತನಕ ಕಾಯಬೇಡಿ. ಬಿಕಾಸ್ ನಾವು ಮನೇಲಿ ಕೂತ್ಕೊಂಡು ಕನ್ನಡ ಬೆಳಿಬೇಕು, ಕನ್ನಡನ ಬೆಳೆಸಬೇಕು ಅಂತ ಹೇಳೋದ್ರಲ್ಲಿ ದರ್ ಇಸ್ ನೋ ಮೀನಿಂಗ್ ವೆನ್ ನಾವೇ ಮನೇಲಿ ಕೂತ್ಕೊಂಡು OTTಯಲ್ಲಿ ಸಿನಿಮಾ ನೋಡ್ತಾ ಇದ್ದರೆ ಕನ್ನಡ ಸಿನಿಮಾಗಳನ್ನು ಬೆಳೆಸೋಕ್ಕಾಗಲ್ಲ. ಸೊ ಜಾಸ್ತಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡದವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಯಾ, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಸೊ ನಿಮಗೂ ಅಷ್ಟೇ, ನಮ್ಮ ಕಡೆಯಿಂದ ಮತ್ತೆ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಆಲ್ಮೋಸ್ಟ್ ಇವಾಗೆಲ್ಲ ಎಲ್ಲರಿಗೂ ಗೊತ್ತಿದೆ, ಒಂದು ಲೆವೆಲಿಗೆ ಬೆಳೆದಿದ್ದೀರಾ. ನೆಕ್ಸ್ಟ್ ಫ್ಯೂಚರ್ಲು ಅಷ್ಟೇ ಒಳ್ಳೆ ಅವಕಾಶ ಬರಲಿ, ಇನ್ನೂ ಕನ್ನಡದ ಟಾಪ್ ಹೀರೋಯಿನ್ ಆಗಲಿ ಅಂತ ನಮ್ಮ ಒಂದು ಆಸೆ ಆಗಿರುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.